RSS ಬಗ್ಗೆ ಮಾತಾಡೋದು, ಬಿ ಜೆ ಪಿ ಒಳಗೆ ಮಾತಾಡೋದಿಲ್ಲ ಬಿಡ್ರಿ ಅವರು. ಯಾಕಂದ್ರೆ ಬಿ ಜೆ ಪಿ ನಾಯಕರ ಜೋಡನೆ ಅಡ್ಜಸ್ಟ್ ಅದಾರ ಅವರು. ಯಡಿಯೂರಪ್ಪ ವಿಜಯೇಂದ್ರನ ಜೋಡನೆ ಅಡ್ಜಸ್ಟ್ ಅದಾರೆ. ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ. ಮತ್ತು ವಿಜಯೇಂದ್ರನೆಲ್ಲ ಚೀಲಗಳು ಮನೆ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹಳೇ ದೇವ್ರದನ್ನೇ ಚುನಾವಣೆ ಮಾಡ್ಯಾರ ಅವರು. ಹೀಗಾಗಿ ಬಿ ಜೆ ಪಿಗೆ ಅವರು ಭಾಳ ಬೈದಿಲ್ಲ, RSSಗೆ ಬೈದು. ಅಂದ್ರೆ ಬಹುಶಃ ನನಗೆ ಅನ್ನಿಸ್ತದೆ ವಿಜೇಂದ್ರನೇ RSSಗೆ ಹೆಚ್ಚು ಬೈರಿ ಅಂದ್ರೆ ನಮ್ಮದು ಸ್ಥಾನ ಗಟ್ಟಿ ಆಗ್ತದೆ. ಯಾಕಂದ್ರೆ ಲಿಂಗಾಯತರು ಇದನ್ನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೊತ ಬಂದಾನಲ್ಲ ಯಡಿಯೂರಪ್ಪ ಮತ್ತು ವಿಜೇಂದ್ರ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಒಪ್ಪಂದಿರಬೇಕು, ಅದಕ್ಕೆ RSSಗೆ ಬೈಲಾಕತ್ತಾರ. RSS ಬೈ ಉದ್ದೇಶನೂ ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ರೀ ಕೆಲವೊಂದು ಸಲ. ತಮ್ಮ ಚೇಲಾಗಳ ಕಡೆಯಿಂದ RSS ಬೇಲ್ ಸಂತೋಷರಿಗೆ ಬಯಸೋದು, ಸಂಘಕ್ಕೆ ಬಯಸೋದು, ಇದು ಮಾಮೂಲಿ ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಯಾವಾಗಲೂ ಇದೆ. ಈಗೇ ಅಲ್ಲ, ಹಿಂದೆ ಆದ್ರೂ ಏನೇ ಬಂದರೂ ಅನಂತಕುಮಾರ್ಗೆ ಬಯಸೋದು ಬ್ರಾಹ್ಮಣ ಅನ್ನೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು ಬ್ರಾಹ್ಮಣ ಅನ್ನೋದು, BL ಸಂತೋಷ್ ಬಗ್ಗೆ ಹೀನಾಯವಾಗಿ ಫೇಸ್ಬುಕ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅವನ ಚೇಲಾಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಇವು ಅದಾವೆ. ಹೀಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕಾ ಖರ್ಗೆನೂ ಮತ್ತು ಅವರ ಗೆಳೆಯ ಅಲ್ಲರಿ, ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ, ಇವ್ರದ್ದು ಅವ್ರು ಮುಚ್ಚಿಟ್ಕೋತಾರೆ.